ಎಂಬೆಡೆಡ್ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರಿಂಗ್ ಅಥವಾ PCB ಡಿಸೈನ್ ಇಂಜಿನಿಯರಿಂಗಲ್ಲಿ ಸಿಗ್ನಲ್ ಇಂಟಿಗ್ರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ನೀವು ಎಂಥ ದೊಡ್ಡ ದೊಡ್ಡ ಸರ್ಕ್ಯೂಟ್ಗಳನ್ನು ಮಾಡ್ತಾ ಹೋಗ್ತೀರಾ, ಅಷ್ಟೇ ಈ ಸಿಗ್ನಲ್ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟು ಮತ್ತು ಪವರ್ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಂದಿನ ವಿಡಿಯೋದಲ್ಲಿ ಸಿಗ್ನಲ್ ಇಂಟಿಗ್ರಿಟಿ ಬಗ್ಗೆ ಬ್ರೀಫಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ವಿಡಿಯೋನ 3 ಭಾಗದಲ್ಲಿ ನಾನು ಡಿವೈಡ್ ಮಾಡಿದ್ದೇನೆ. ಒಂದನೇದು ಸಿಗ್ನಲ್ ಇಂಟಿಗ್ರಿಟಿ ಅಂದರೆ ಏನು ಅಂತ ಡೀಟೇಲ್ ಆಗಿ ಸಿಂಪಲ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎರಡನೇದಾಗಿ ಸಿಗ್ನಲ್ ಇಂಟಿಗ್ರಿಟಿಯ ಇಂಪಾರ್ಟೆನ್ಸ್ ಏನು ಒಂದು ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರಿಂಗಲ್ಲಿ ಅನ್ನೋದನ್ನು ಮಾತಾಡೋಣ. ಮೂರನೇದಾಗಿ ಪುವರ್ ಸಿಗ್ನಲ್ ಇಂಟಿಗ್ರಿಟಿ ಇರುವಂಥ ಸರ್ಕ್ಯೂಟಲ್ಲಿ ಆಗುವ ತೊಂದರೆಗಳು ಏನೇನು ಅನ್ನೋದನ್ನು ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವ್ ಸುಗಂಧಿ. ನಾನು ಕಳೆದ 8 ವರ್ಷದಿಂದ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ನನ್ನ 8 ವರ್ಷದ ಅನುಭವದ ಬೇಸ್ ಮೇಲೆ ಈ ಒಂದು ಟಾಪಿಕ್ಕನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಟಾಪಿಕ್ಕು ಬಿಗಿನರ್ ಫ್ರೆಂಡ್ಲಿ ಆಗಿರೋ ಥರ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಸಿಗ್ನಲ್ ಇಂಟಿಗ್ರಿಟಿ ಎಂದರೇನು ಅಂತ ತಿಳ್ಕೊಳ್ಳೋಣ. ಸಿಗ್ನಲ್ ಇಂಟಿಗ್ರಿಟಿ ಅನ್ನೋದು ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ನ ಎಬಿಲಿಟಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದರ ಕ್ವಾಲಿಟಿ ಮತ್ತು ಎಕ್ಯುರೇಸಿನ ಕಳೆದುಕೊಳ್ಳದೆ ಟ್ರಾವೆಲ್ ಮಾಡುವಂಥ ಒಂದು ಪ್ರಾಸೆಸ್ಸಿಗೆ ಸಿಗ್ನಲ್ ಇಂಟಿಗ್ರಿಟಿ ಅಂತ ಕರೀತಾರೆ. ಈಗ ಅಸ್ಯೂಮ್ ಮಾಡೋಣ, ಒಂದು ಎಂಟೈರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಒಂದು ಕಡೆ ಸೆನ್ಸರ್ ಇದೆ, ಇನ್ನೊಂದು ಕಡೆ ನಮ್ಮ ಪ್ರಾಸೆಸರ್ ಆಗಿರ್ಬೋದು ಅಥವಾ ಕಂಟ್ರೋಲರ್ ಆಗಿರ್ಬೋದು, ಅದರ ADC ಪಿನ್ಗಳು ಇದ್ದಾವೆ. ಈ ಪರ್ಟಿಕ್ಯುಲರ್ ಸೆನ್ಸರಿಂದ ಬರುವಂಥ ಸಿಗ್ನಲ್ಲು ತುಂಬ ವೀಕ್ ಆಗಿರುತ್ತೆ ಅಥವಾ ತುಂಬ ಕಡಿಮೆ ವೋಲ್ಟೇಜು ಕರೆಂಟದ್ದು ಇರುತ್ತದೆ. ಆ ಒಂದು ಸಿಗ್ನಲ್ಲು ಅದರ ಎಕ್ಯುರಸಿ ಮತ್ತು ಅದರ ಕ್ವಾಲಿಟಿಯನ್ನು ಕಳೆದುಕೊಳ್ಳದೆ ಈ ಪ್ರೊಸೆಸರ್ ಅಥವಾ ಕಂಟ್ರೋಲರ್ನ ADC ಪಿನ್ನಿಗೆ ಸರಾಗವಾಗಿ ಟ್ರಾವೆಲ್ ಮಾಡುವಂಥ ಒಂದು ಸಿಸ್ಟಮನ್ನು ಅಥವಾ ಒಂದು ಪ್ರಾಪರ್ ಆಗಿರುವ ಡಿಸೈನನ್ನು ನಾವು ಡಿಸೈನ್ ಮಾಡಿದರೆ ಅದಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ಅಂತ ಕರೀತಾರೆ. ಇನ್ ಕೇಸ್ ಆ ಸಿಗ್ನಲ್ದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಥವಾ ಅದರ ಒಂದು ಎಕ್ಯುರಸಿ ಏನಾದರೂ ಡಿಸ್ಟ್ರಾಯ್ ಆದರೆ ಇನ್ ಬಿಟ್ವೀನು ಅಥವಾ ಡಿಸ್ಟರ್ಬ್ ಆದರೆ ಅದಕ್ಕೆ ಪುವರ್ ಸಿಗ್ನಲ್ ಇಂಟಿಗ್ರಿಟಿ ಅಂತ ಕರೀತಾರೆ. ಈ ಸಿಗ್ನಲ್ ಇಂಟಿಗ್ರಿಟಿಯ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನಮ್ಮ ಎಂಟೈರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟು ಯಾವಾಗ ದೊಡ್ಡ ದೊಡ್ಡ ಸರ್ಕ್ಯೂಟನ್ನು ನೀವು ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಎಸ್ಪೆಷಲಿ ಮಲ್ಟಿ ಲೇಯರ್ PCBನ ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಟೈಮಲ್ಲಿ ಸಿಗ್ನಲ್ ಇಂಟಿಗ್ರಿಟಿ ಮತ್ತು ಪವರ್ ಇಂಟಿಗ್ರಿಟಿ ಭಾಳ ಇಂಪಾರ್ಟೆಂಟು. ಸಿಗ್ನಲ್ ಇಂಟಿಗ್ರಿಟಿ ಕರೆಕ್ಟಾಗಿ ಮೀಟ್ ಆಗಿಲ್ಲ ಅಂತಂದರೆ ಸಿಗ್ನಲ್ ಟ್ರಾವೆಲಿಂಗಲ್ಲಿ ತುಂಬ ತೊಂದರೆಯಾಗಿ ನಿಮ್ಮ ಎಂಟೈರ್ ಸರ್ಕ್ಯೂಟದ ಬಿಹೇವಿಯರು ಅನ್ಪ್ರೆಡಿಕ್ಟೇಬಲ್ ಆಗುತ್ತೆ. ಭಾಳ ಜನ ಅನ್ಬೋದು, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಕಾಪರ್ ಟ್ರ್ಯಾಕನ್ನು ಡ್ರಾ ಮಾಡಿದರೆ ಕಂಟಿನ್ಯೂಟಿ ಅಂತೂ ಇರುತ್ತೆ, ಇನ್ನು ಆ ಇಂಟಿಗ್ರಿಟಿ ಬಗ್ಗೆ ಎದಕ್ಕೆ ಥಿಂಕ್ ಮಾಡಬೇಕು ಅಂತ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅ ಕಂಟಿನ್ಯೂಟಿ, ಇಟ್ ಈಸ್ ಮೋರ್ ಅಬೌಟ್ ದ ಟೈಮಿಂಗ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್. ಸೊ ಅದಕ್ಕೆ ಹೇಳೋದು ಸಿಗ್ನಲ್ ಇಂಟಿಗ್ರಿಟಿ ಅನ್ನೋದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟು. ಬಿಗಿನರ್ಸಿಗೆ ಅದು ಅಷ್ಟು ಇಂಪಾರ್ಟೆಂಟ್ ಅನಿಸಲ್ಲ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಪವರ್ ಸಪ್ಲೈ ಡಿಸೈನ್ ಮಾಡ್ತಿದ್ದೀರಾ ಅಥವಾ ಒಂದು 5 ವೋಲ್ಟ್ ಲೀನಿಯರ್ ವೋಲ್ಟೇಜ್ ರೆಗ್ಯುಲೇಟರ್ದು ಸರ್ಕ್ಯೂಟನ್ನು ಮಾಡ್ತಿದ್ದೀರಾ ಅಂದಾಗ ಸಿಗ್ನಲ್ ಇಂಟಿಗ್ರಿಟಿ ಪವರ್ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ನೀವೇನಾದರೂ ಒಂದು ಮೈಕ್ರೋ ಕಂಟ್ರೋಲರ್ ಯೂಸ್ ಮಾಡಿಬಿಟ್ಟು ಒಂದು 10 ಡಿಫ್ರೆಂಟ್ ಪೆರಿಫೆರಲನ್ನು ಇಂಟರ್ಫೇಸ್ ಮಾಡಿ ಒಂದು ಅಡ್ವಾನ್ಸ್ ಲೆವೆಲ್ ಬೋರ್ಡನ್ನು ಡಿಸೈನ್ ಮಾಡ್ತಿದ್ದೀರಾ ಅಂದರೆ ಸಿಗ್ನಲ್ ಇಂಟಿಗ್ರಿಟಿ ಮತ್ತು ಪವರ್ ಇಂಟಿಗ್ರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೇ ಪವರ್ ಇಂಟಿಗ್ರಿಟಿಯಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಮೆಥಡ್ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ಮೆಥಡಾಲಜಿ ಆಗಿರ್ಬೋದು ಸಿಗ್ನಲ್ ಇಂಟಿಗ್ರಿಟಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಆ ಕಾರಣಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ಅನ್ನೋದು ಎಸ್ಪೆಷಲಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗ ನೀವು IoT ಡಿವೈಸಸ್ಸು, ಎಂಬೆಡೆಡ್ ಸಿಸ್ಟಮ್ನ ಡಿವೈಸಸ್ಸು ಅಥವಾ ಸ್ಮಾಲ್ ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸಸ್ಸನ್ನು ಡಿಸೈನ್ ಮಾಡುವಾಗ. ಆ ಕಾರಣಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ಅನ್ನೋದು ಎಂಬೆಡೆಡ್ ಸಿಸ್ಟಮಲ್ಲಿ ಅಥವಾ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು. ಭಾಳಷ್ಟು ಜನ ಇಂಟರ್ವ್ಯೂ ಕೊಡುವಾಗ ಸಿಗ್ನಲ್ ಇಂಟಿಗ್ರಿಟಿ ಅನ್ನೋ ಟಾಪಿಕ್ ಮೇಲೆ ಭಾಳ ಫೋಕಸ್ ಮಾಡ್ತಾರೆ. ಯಾವಾಗ ನೀವು ಅಡ್ವಾನ್ಸ್ ಲೆವೆಲ್ ಅಥವಾ 1-2 ವರ್ಷ 3 ವರ್ಷದ ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ESDM ಇಂಡಸ್ಟ್ರಿ ಆಗಿರ್ಬೋದು ಅಥವಾ PCB ಡಿಸೈನಿಂಗ್ ಇಂಡಸ್ಟ್ರಿಯಲ್ಲಿ ನೀವೇನಾದರೂ ಜಾಬಿಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಆ ಟೈಮಲ್ಲಿ ಸಿಗ್ನಲ್ ಇಂಟಿಗ್ರಿಟಿ ಮತ್ತು ಪವರ್ ಇಂಟಿಗ್ರಿಟಿಯ ಕ್ವೆಶ್ಚನ್ ಮ್ಯಾಂಡೇಟರಿಯಾಗಿ ಇರದೇ ಇರುತ್ತದೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದರೆ ಬಹುಶಃ ನೀವು ಮಲ್ಟಿ ಲೇಯರ್ PCB ಡಿಸೈನಿಂಗನ್ನು ಮಾಡೋದು ಇಂಪಾಸಿಬಲ್ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ಮತ್ತು ಪವರ್ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟು, ಎಸ್ಪೆಷಲಿ ಈ ವಿಡಿಯೋದಲ್ಲಿ ಸಿಗ್ನಲ್ ಇಂಟಿಗ್ರಿಟಿ ಅನ್ನೋ ಕಾನ್ಸೆಪ್ಟು ಭಾಳ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಪುವರ್ ಸಿಗ್ನಲ್ ಇಂಟಿಗ್ರಿಟಿಯಿಂದ ಆಗುವ ತೊಂದರೆಗಳು ಹಲವಾರಿದ್ದಾವೆ.
ಆದರೆ ಈ ವಿಡಿಯೋ ಚಿಕ್ಕದಾಗಿರಲಿ ಅನ್ನೋ ಕಾರಣಕ್ಕೆ, ಬಿಗಿನರ್ ಫ್ರೆಂಡ್ಲಿ ಆಗಿರಲಿ ಅನ್ನೋ ಕಾರಣಕ್ಕೆ 3 ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದನೇದು ಕ್ರಾಸ್ ಟಾಕ್, ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಅಥವಾ EMI ಅಂತಲೂ ಕರೀತಾರೆ, ಮೂರನೇದಾಗಿ ಟೈಮಿಂಗ್ ಸ್ಕ್ಯೂ ಅಂತ. ಈ 3 ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳು ನಿಮಗೆ ಯಾವಾಗ ಬರುತ್ತೆ ಅಂದರೆ, ನಿಮ್ಮ ಸಿಗ್ನಲ್ ಇಂಟಿಗ್ರಿಟಿನ ಟೇಕ್ ಕೇರ್ ಮಾಡದೇ ಇರೋ ಕಾರಣಕ್ಕಾಗಿ ಅಥವಾ ಸಿಗ್ನಲ್ ಇಂಟಿಗ್ರಿಟಿನ ಕಂಪ್ಲೈ ಮಾಡದೇ ಇರೋ ಕಾರಣಕ್ಕಾಗಿ ಇವು ಬರುತ್ತವೆ. ಫಸ್ಟ್ನೇದಾಗಿ ಕ್ರಾಸ್ ಟಾಕ್ ಅಂದರೆ ಏನು? ಕ್ರಾಸ್ ಟಾಕ್ ಅಂತಂದರೆ ಒಂದು ಸಿಗ್ನಲ್ನ ಬಿಹೇವಿಯರಿಂದ ಇನ್ನೊಂದು ಸಿಗ್ನಲಲ್ಲಿ ಆಗುವಂಥ ತೊಂದರೆಗಳು. ಈಗ ಅಸ್ಯೂಮ್ ಮಾಡೋಣ, ನಮ್ಮದು RX ಮತ್ತು TX ಅನ್ನೋ ಸಿಗ್ನಲ್ಲು ಎರಡೂ ಪ್ಯಾರಲಲ್ ಆಗಿ ರೌಟ್ ಮಾಡಿದ್ದೀರಾ. RX ಸಿಗ್ನಲಲ್ಲಿ ಬರುವಂಥ ವೋಲ್ಟೇಜು ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ TX ಸಿಗ್ನಲಲ್ಲಿ ಆಗುವಂಥ ತೊಂದರೆಗಳು, ಫಿಸಿಕಲಿ ಅವು ಎರಡು ವೈರ್ ಕನೆಕ್ಟ್ ಆಗಿರೋದೇ ಇಲ್ಲ, ಆದರೂ ಅದರಲ್ಲಿ ಆಗುವಂಥ ತೊಂದರೆಗಳನ್ನು ಕ್ರಾಸ್ ಟಾಕ್ ಅಂತ ಕರೀತಾರೆ. ಇದು RX TXಗೆ ಅಷ್ಟೇ ಅಲ್ಲ, ಯಾವುದೇ ಥರನಾದ ಸಿಗ್ನಲ್ ಆಗಿರ್ಬೋದು, ಒಂದೇ ಸರ್ಕ್ಯೂಟ್ನ ಸಿಗ್ನಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪೆರಿಫೆರಲ್ನ ಸಿಗ್ನಲ್ ಆಗಿರ್ಬೋದು, ಎರಡೂ ಸಿಗ್ನಲ್ಲು ಅಕ್ಕಪಕ್ಕ ಹೋಗ್ತಿರ್ಬೇಕಾದ್ರೆ ಒಂದು ಸಿಗ್ನಲಿಂದ ಆಗುವಂಥ ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನಿಂದ ಇನ್ನೊಂದರಲ್ಲಿ ಆಗೋ ಪ್ರಾಬ್ಲಮ್ಮು, ಇನ್ನೊಂದರಲ್ಲಿ ಕ್ರಿಯೇಟ್ ಆಗುವಂಥ ಡಿಸ್ಟರ್ಬೆನ್ಸು, ಅದನ್ನು ಕ್ರಾಸ್ ಟಾಕ್ ಅಂತ ಕರೀತಾರೆ. ಇದನ್ನು ನೀವು ಟೇಕ್ ಕೇರ್ ಮಾಡಲಿಲ್ಲ ಅಂತಂದರೆ ಡೇಟಾ ಟ್ರಾನ್ಸ್ಮಿಷನ್ನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ಹೈ ಸ್ಪೀಡ್ ಡಿಸೈನಲ್ಲಿ ಅಥವಾ ಹೈ ಫ್ರೀಕ್ವೆನ್ಸಿ ಡಿಸೈನಲ್ಲಿ, ವಿಚ್ ಈಸ್ ನಥಿಂಗ್ ಬಟ್ ಹೈ ಸ್ಪೀಡ್ ಡಿಸೈನ್ ಓನ್ಲಿ, ಅದರಲ್ಲಿ ಈ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಸಾಲ್ವ್ ಮಾಡಲೇಬೇಕು, ಇಲ್ಲಾಂದರೆ ಸರ್ಕ್ಯೂಟ್ ವರ್ಕೇ ಆಗೋದಿಲ್ಲ. ಆ ಕಾರಣಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ತುಂಬ ಇಂಪಾರ್ಟೆಂಟು. ಎರಡನೇದಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್. ಈಗ ಒಂದು ಇಂಡಕ್ಟರ್ ಇರ್ಬೋದು ಅಥವಾ ಯಾವುದೇ ಥರನಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಕೊಡುವಂಥ ಕಂಪೋನೆಂಟನ್ನು ಅಕ್ಕಪಕ್ಕದಲ್ಲಿ ಹೈ ಸ್ಪೀಡ್ ಇರುವಂಥ ಅಥವಾ ಸೆನ್ಸಿಟಿವ್ ಇರುವಂಥ ಟ್ರ್ಯಾಕನ್ನು ನೀವು ಡ್ರಾ ಮಾಡಿದಾಗ, ಅದಕ್ಕೆ ನೀವು ಸಿಗ್ನಲ್ ಇಂಟಿಗ್ರಿಟಿಯ ಟೇಕ್ ಕೇರ್ ಮಾಡಲಿಲ್ಲ ಅಂತಂದರೆ ಆವಾಗ ಆಗುವಂಥ ಪ್ರಾಬ್ಲಮಿಗೆ EMI ಎಫೆಕ್ಟ್ ಅಂತ ಕರೀತಾರೆ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫೆರೆನ್ಸ್ ಅಂತ ಕರೀತಾರೆ. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬರುವಂಥ ಒಂದು ಕಂಪೋನೆಂಟಿಂದ ಅಥವಾ ಒಂದು ಟ್ರ್ಯಾಕಿಂದ ಮತ್ತೊಂದು ಟ್ರ್ಯಾಕಿಗೆ ಅಥವಾ ಇನ್ನೊಂದು ಕಂಪೋನೆಂಟಿಗೆ ಅಥವಾ ಎಂಟೈರ್ ಸರ್ಕ್ಯೂಟಿಗೆ ಆಗುವಂಥ ಪ್ರಾಬ್ಲಮನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫೆರೆನ್ಸ್ ಅಂತ ಕರೀತಾರೆ. ಇದನ್ನು ನೀವು ಸಾಲ್ವ್ ಮಾಡಲಿಲ್ಲ ಅಂತಂದರೆ ಒಂದು ಕಂಪೋನೆಂಟ್ ಕರೆಕ್ಟಾಗಿ ಬಿಹೇವ್ ಮಾಡಲ್ಲ, ಅಥವಾ ನಿಮ್ಮ ಸಿಗ್ನಲ್ ಇಂಟಿಗ್ರಿಟಿ ಅಥವಾ ಸಿಗ್ನಲ್ ಟ್ರಾವೆಲಿಂಗ್ದು ಕ್ವಾಲಿಟಿ, ಕ್ವಾಂಟಿಟಿ ಅಥವಾ ಅದರದ್ದು ಯಾವುದೇ ಥರನಾದ ಕಾಂಪ್ಯಾಕ್ಟ್ನೆಸ್ ಇರ್ಬೋದು, ಅದು ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಎಂಟೈರ್ ಸರ್ಕ್ಯೂಟ್ ವರ್ಕ್ ಆಗಲ್ಲ. ಆ ಕಾರಣಕ್ಕೆ ಸಿಗ್ನಲ್ ಇಂಟಿಗ್ರಿಟಿ ಇಲ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ಮೂರನೇದಾಗಿ ಟೈಮಿಂಗ್ ಸ್ಕ್ಯೂ ಅಂತ ಕರೀತಾರೆ. ಈ ಒಂದು ವರ್ಡ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ, ಅದು ಈಸಿಯಾಗಿ ಅರ್ಥ ಆಗಲ್ಲ ಭಾಳಷ್ಟು ಜನರಿಗೆ, ಆದರೂ ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಈಗ ಅಸ್ಯೂಮ್ ಮಾಡೋಣ, ಎರಡು ಪಾತ್ ಇದೆ, ಒಂದೇ ಸಿಗ್ನಲ್ದು ಎರಡು ಪಾತ್ ಇದೆ. ಈಗ ಒಂದು ಕ್ಲಾಕ್ ಸಿಗ್ನಲ್ ಇದೆ ಅಂತ ಅಂದ್ಕೊಳ್ಳಿ. ಆ ಕ್ಲಾಕ್ ಸಿಗ್ನಲನ್ನು ಎರಡು ಡಿಫ್ರೆಂಟ್ ಪೆರಿಫೆರಲ್ಸಿಗೆ ನಾವು ಸಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ SDA SCL ಸಿಗ್ನಲ್ ಆಗಿರ್ಬೋದು, I2C ಅಥವಾ SPI ಬಸ್ ಆಗಿರ್ಬೋದು ಅಥವಾ MIPI ಬಸ್ ಆಗಿರ್ಬೋದು. ಅದರಲ್ಲಿ ಕ್ಲಾಕ್ ಸಿಗ್ನಲ್ ಭಾಳ ಇಂಪಾರ್ಟೆಂಟು. ಈ ಕ್ಲಾಕ್ ಸಿಗ್ನಲ್ಲು ಎರಡು ಡಿಫ್ರೆಂಟ್ ಪೆರಿಫೆರಲ್ಗೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅವುಗಳು ಆ ಪರ್ಟಿಕ್ಯುಲರ್ ಕಂಪೋನೆಂಟಿಗೆ ರೀಚ್ ಆಗೋ ಟೈಮಿಂಗಲ್ಲಿ ಮೈಕ್ರೋ ಸೆಕೆಂಡ್ ಅಥವಾ ನ್ಯಾನೋ ಸೆಕೆಂಡಲ್ಲಿ ವ್ಯತ್ಯಾಸ ಆದ್ರೂ ಎಂಟೈರ್ ಸಿಗ್ನಲದ್ದು ಅಥವಾ ಎಂಟೈರ್ ಸಿಸ್ಟಮದ್ದು ವರ್ಕಿಂಗು ಡಿಸ್ಟರ್ಬ್ ಆಗುತ್ತೆ. ಇದು ಅನ್ಕೋತಿರ್ಬೋದು ನೀವು, ಕಾಪರ್ ಟ್ರ್ಯಾಕ್ ಇರುತ್ತೆ, ಎದಕ್ಕದು ಅಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅಂತ. ಬಟ್ ಅಫ್ಕೋರ್ಸ್ ಆಗುತ್ತೆ. ಯಾಕಂತಂದರೆ ಈಗ ನಾವು ಹೇಗೆ ಒಂದು ವೆಹಿಕಲಲ್ಲಿ ಟ್ರಾವೆಲ್ ಮಾಡುವಾಗ ಡಿಫ್ರೆಂಟ್ ಪಾತನ್ನು ತೊಗೊಂಡಾಗ ಹೇಗೆ ನಮ್ಮ ಅರೈವಲ್ ಟೈಮ್ ಚೇಂಜ್ ಆಗುತ್ತೋ, ಅದು ಎಕ್ಸಾಕ್ಟ್ಲಿ ಸೇಮ್ ವೇಯಲ್ಲಿ ಈ ಪರ್ಟಿಕ್ಯುಲರ್ ಕಂಪೋನೆಂಟ್ಸಲ್ಲಿ ಸಿಗ್ನಲಲ್ಲಿ ಅರೈವಲ್ ಟೈಮ್ ಆಟ್ ದ ಪೆರಿಫೆರಲ್ ಚೇಂಜ್ ಆಯಿತು ಅಂತಂದರೆ ಅದಕ್ಕೆ ಟೈಮಿಂಗ್ ಸ್ಕ್ಯೂ ಅಂತ ಕರೀತಾರೆ. ಅದು ಸಿಗ್ನಲ್ ಸೋರ್ಸ್ ಒಂದೇ ಇರುತ್ತೆ, ಅದು ಸಿಗ್ನಲ್ ಬರುವಂಥ ಟ್ರ್ಯಾಕ್ನು ಒಂದೇ ಇರುತ್ತೆ, ಫಿಸಿಕಲಿ ಅಲ್ಲೇ ಕನೆಕ್ಟೆಡ್ ಇರುತ್ತೆ, ಮಧ್ಯದಲ್ಲಿ ಯಾವುದೇ ಥರನಾದ ಕಂಪೋನೆಂಟ್ ಇರಲ್ಲ. ಆದರೆ ನೀವು ಡ್ರಾ ಮಾಡೋ ಟ್ರ್ಯಾಕಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಜಾಸ್ತಿ ಲೆಂತು ಅಥವಾ ಕಡಿಮೆ ಲೆಂತು ಅಥವಾ ಜಾಸ್ತಿ ಇಂಪೆಡೆನ್ಸು ಕಡಿಮೆ ಇಂಪೆಡೆನ್ಸು ಇದ್ದರೆ, ಆ ಟೈಮಲ್ಲಿ ಟೈಮ್ ಆಫ್ ಅರೈವಲ್ ಆಫ್ ದ್ಯಾಟ್ ಸಿಗ್ನಲ್ ಆಟ್ ದ ಪೆರಿಫೆರಲ್ ಚೇಂಜ್ ಆಗಿಬಿಡುತ್ತೆ. ಮೈಕ್ರೋ ಸೆಕೆಂಡ್ ಅಥವಾ ನ್ಯಾನೋ ಸೆಕೆಂಡಲ್ಲಿ ಚೇಂಜ್ ಆಗುತ್ತೆ. ಅದರಿಂದ ಆ ಎರಡೂ ಕಂಪೋನೆಂಟದ್ದು ಸಿಂಕ್ರನೈಸೇಷನ್ ಆಗೋದಿಲ್ಲ. ಇದಕ್ಕೆ ಟೈಮಿಂಗ್ ಸ್ಕ್ಯೂ ಅಂತ ಕರೀತಾರೆ. ಈ ಥರ ಮೇಜರ್ ಆಗಿರುವಂಥ ಪ್ರಾಬ್ಲಮನ್ನು ಹೈ ಸ್ಪೀಡ್ ಡಿಸೈನಲ್ಲಿ ನೀವು ಕಾಣ್ಬೋದು. ಅವುಗಳನ್ನು ಸಾಲ್ವ್ ಮಾಡದೆ ಯಾವುದೇ ಥರನಾದ ಪೆರಿಫೆರಲ್ ವರ್ಕ್ ಆಗೋದೇ ಇಲ್ಲ. ಇದು ಇಂಪಾರ್ಟೆನ್ಸ್ ಆಫ್ ಸಿಗ್ನಲ್ ಇಂಟಿಗ್ರಿಟಿ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಕಾನ್ಸೆಪ್ಟ್ಗಳನ್ನು ಇನ್ನೂ ಡೀಟೇಲ್ ಆಗಿ ಮುಂಬರುವ ವಿಡಿಯೋಗಳಲ್ಲಿ ಹೇಳ್ತೇನೆ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ನಲ್ ಇಂಟಿಗ್ರಿಟಿ ಎಂದರೇನು, ಅದರ ಇಂಪಾರ್ಟೆನ್ಸ್ ಏನು ಮತ್ತು ಅದರಿಂದ ಆಗುವ
ತೊಂದರೆಗಳೇನು ಅಥವಾ ಪೋರ್ ಸಿಗ್ನಲ್ ಇಂಟಿಗ್ರಿಟಿಯಿಂದ ಆಗುವ ತೊಂದರೆಗಳೇನು ಅಂತ ಹೇಳಿದೆ. ಈಗ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಈ ಸಿಗ್ನಲ್ ಇಂಟಿಗ್ರಿಟಿ ಕಾನ್ಸೆಪ್ಟಿಂದ ತೊಂದರೆಯನ್ನು ಅನುಭವಿಸಿದ್ದೀರಾ ಯಾವಾಗಾದರೂ, ಹಾಗೇನಾದರೂ ನೀವು ತೊಂದರೆಯನ್ನು ಅನುಭವಿಸಿದ್ರೆ ಅದನ್ನು ಹೇಗೆ ಸಾಲ್ವ್ ಮಾಡಿದ್ದೀರಾ, ಅದನ್ನು ಸಾಲ್ವ್ ಮಾಡುವಂಥ ಮೆಥಡ್ ನಿಮ್ಮ ಪ್ರಕಾರ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ.